ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಪ್ರತಿ ತಿಂಗಳು 12ನೇ ತಾರೀಕು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರುತ್ತೆ. ಇವತ್ತು ಕೂಡ 12ನೇ ತಾರೀಕು, ಇವತ್ತು ಕೂಡ ಆ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕೆಲವೊಂದು ಸುದ್ದಿಗಳು ಕೂಡ ಬಂದಿದೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಕಂಪನಿಗಳು ಇವತ್ತು ತಮ್ಮ Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ಸ್ ನ ಹೈಲೈಟ್ಸ್ ಅನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಹಾಗೆ ಪ್ರತಿ ತಿಂಗಳು 12ನೇ ತಾರೀಕು ಬರುವಂತ ಸುದ್ದಿ ಏನು ಅಂತಂದ್ರೆ ಅದು ಇನ್ಫ್ಲೇಷನ್ ಡೇಟಾ. ಹೆಡ್ಲೈನ್ ನೋಡಬಹುದು, ಇಂಡಿಯಾ ಇನ್ಫ್ಲೇಷನ್ ಕೂಲ್ಸ್ ಮೋರ್ ದನ್ ಎಕ್ಸ್ಪೆಕ್ಟೆಡ್ ಇನ್ ಅಕ್ಟೋಬರ್, ಬೂಸ್ಟಿಂಗ್ ಹೋಪ್ಸ್ ಫಾರ್ ಫರ್ದರ್ ರೇಟ್ ಕಟ್ಸ್. ಹೆಡ್ಲೈನ್ ಅಲ್ಲೇ ಗೊತ್ತಾಗ್ತಾ ಇದೆ ಇನ್ಫ್ಲೇಷನ್ ಕಡಿಮೆ ಆಗಿದೆ ಅಂತ, ಜೊತೆಗೆ ಮೋರ್ ದನ್ ಎಕ್ಸ್ಪೆಕ್ಟೆಡ್. ಹಾಗಾದ್ರೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಆ ವಿಚಾರಕ್ಕೆ ನಾವು ಬರೋದು ನೋಡಬಹುದು. ಫೋರ್ಕಾಸ್ಟ್ 0.48% ಬರ್ಬೋದು ಅಂತ ಇತ್ತು, ಬಟ್ ಬಂದಿರೋದು ಆಕ್ಚುಲ್ ಆಗಿ 0.25%. ಹಿಂದಿನ ಸಲ 1.44% ಇತ್ತು, ಈ ಸಲ 0.48% ಬರ್ಬೋದು ಅಂತ ಇತ್ತು, ಬಂದಿದ್ದು 0.25%. ಅಂದ್ರೆ ಎಸ್ಟಿಮೇಷನ್ಸ್ ಗಿಂತ ಕಡಿಮೆ ಬಂದಿದೆ. ಇಲ್ಲೂ ಕೂಡ ನೋಡಬಹುದು ರಿಟೇಲ್ ಇನ್ಫ್ಲೇಷನ್ ಸ್ಲೋಸ್ ಟು ಎ ರೆಕಾರ್ಡ್ ಲೋ ಆಫ್ 0.25% ಇನ್ ಅಕ್ಟೋಬರ್. ಏನು ಎಲ್ಲೆಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ರೀಸನಲಿ ಕೂಡ ಡೇಟಾ ಕೊಟ್ಟಿದೆ ಈ ಆರ್ಟಿಕಲ್ ಅಲ್ಲಿ. ಕೇರಳ ನೋಡಬಹುದು 8.6% ನೋಡ್ಲಿಕ್ಕೆ ಸಿಕ್ಕಿದೆ, ಅಂದ್ರೆ ಹೆವಿ ಇನ್ಫ್ಲೇಷನ್ ಕೇರಳದಲ್ಲಿದೆ. ಹಾಗೆ ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ 3%, ಕರ್ನಾಟಕದಲ್ಲಿ 2.3% ಇದೆ. ಅತಿ ಹೆಚ್ಚು ರೆಕಾರ್ಡೆಡ್ ಹೈಯೆಸ್ಟ್ ಪ್ರೈಸ್ ಗ್ರೋತ್ ಈ ಮೂರು ಸ್ಟೇಟ್ ಗಳಲ್ಲಿ ಇನ್ಫ್ಲೇಷನ್ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಅದರ ಬಿಹಾರಲ್ಲಿ -2% ಇದೆ, ಉತ್ತರ ಪ್ರದೇಶ್ 1.7% ಮೈನಸ್ ಇದೆ, ಮಧ್ಯಪ್ರದೇಶ್ 1.6% ಮೈನಸ್. ಈ ಮೂರು ಸ್ಟೇಟ್ ಗಳಲ್ಲಿ ತುಂಬಾನೇ ಕಡಿಮೆ ಇನ್ಫ್ಲೇಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಫುಡ್ ಇನ್ಫ್ಲೇಷನ್ ನೋಡಿದ್ರೆ ನೋಡಬಹುದು -5.02 ಆಗಿದೆ. ಫುಡ್ ಇನ್ಫ್ಲೇಷನ್ ಮೇಜರ್ ರೋಲ್ ಅನ್ನು ಪ್ಲೇ ಮಾಡಿದೆ ಫುಡ್, ಅಲ್ಲಿ -5% ಇದೆ. ಸೀರಿಯಲ್ಸ್ ಅಂಡ್ ಪ್ರಾಡಕ್ಟ್ಸ್ 0.92% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಫ್ಯಾಟ್ಸ್ 11.17% ಇದೆ, ಅದಿನ್ನೂ ಹೈಯಲ್ಲೇ ಇದೆ. ವೆಜಿಟಬಲ್ಸ್ 27.57% ಡೌನ್ ಇದೆ. ಪಲ್ಸಸ್ ಅಂಡ್ ಪ್ರಾಡಕ್ಟ್ಸ್ 16.15% ಡೌನ್ ಇದೆ. ಇನ್ನು ಅದರ್ ಕ್ಯಾಟಗರೀಸ್ ಅಲ್ಲಿ ನೋಡಿದ್ರೆ ಕ್ಲಾದಿಂಗ್, ಫುಟ್ ವೇರ್ ನೋಡಬಹುದು. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ 24 ಹೋಲಿಸಿದ್ರೆ ಈಗ 1.7 ಇದೆ, ಕಡಿಮೆ ಆಗಿದೆ. ಹೌಸಿಂಗ್ ಅಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಮಂತ್ ಆನ್ ಮಂತ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. ಹೌಸ್ ಹೋಲ್ಡ್ಸ್, ಗೂಡ್ಸ್ ಅಂಡ್ ಸರ್ವಿಸಸ್ ಡೌನ್ ಇದೆ. ಹೆಲ್ತ್ ಡೌನ್ ಇದೆ. ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಡೌನ್ ಇದೆ ನೋಡಬಹುದು. ರಿಕ್ರಿಯೇಷನ್ ಅಂಡ್ ಅಮ್ಯೂಸ್ಮೆಂಟ್ ಎಲ್ಲೂ ಕೂಡ ಡೌನ್ ಇದೆ. ಎಜುಕೇಶನ್ ಲಾಸ್ಟ್ ಮಂತ್ ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ, ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ. ಪರ್ಸನಲ್ ಕೇರ್ ಅಂಡ್ ಎಫೆಕ್ಟ್ಸ್ ಇಲ್ಲಿ ಹೆಚ್ಚಾಗಿದೆ, 11 ಇಂದ 24 ಗೆ ಬಂದಿದೆ ನಿಯರ್ಲಿ. ಲಾಸ್ಟ್ ಮಂತ್ ಗೆ ಕಂಪೇರ್ ಮಾಡಿದ್ರು ಕೂಡ ಜಾಸ್ತಿ ಆಗಿದೆ. ಮಿಸ್ಲೇನಿಯಸ್ ಅಲ್ಲಿ ಜಾಸ್ತಿ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರ್ ಸೆಗ್ಮೆಂಟ್ಸ್ ಅಲ್ಲಿ. ಆದ್ರೆ ಎಲ್ಲವೂ ಕೂಡ ಕಡಿಮೆ ಆಗಿಲ್ಲ, ಕೆಲವು ಕಡೆ ಈಗಲೂ ಜಾಸ್ತಿನೇ ಇದೆ. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ಜಾಸ್ತಿಯನ್ನ ನಾವು ಈಗಾಗಲೇ ನೋಡಿದ್ವಿ. ಕೇರಳ, ಜಮ್ಮು ಕಾಶ್ಮೀರ್, ಕರ್ನಾಟಕ, ಪಂಜಾಬ್, ತಮಿಳುನಾಡಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಒಡಿಶಾ, ಅಸ್ಸಾಂ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್ ಅಲ್ಲಿ ಕಡಿಮೆ ಇದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಇನ್ಫ್ಲೇಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾವು ವಾಚ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ನಾವಿಲ್ಲಿ ಹೆಡ್ಲೈನ್ ಅಲ್ಲೇ ನೋಡಿದ್ವಿ, ಬೂಸ್ಟಿಂಗ್ ಹೋಪ್ಸ್ ಫಾರ್ ಫರ್ದರ್ ರೇಟ್ ಕಟ್ಸ್. ಮುಂದಿನ RBI MPC ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡ್ಲಿಕ್ಕೆ ಅವಕಾಶವನ್ನು ಒದಗಿಸ್ತಾ ಇದೆ. ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಇದೆ ಅಂತಂದ್ರೆ RBI ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ. ಹಾಗಾಗಿ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡುವಾಗ ಏನಾಗುತ್ತೆ, ರೇಟ್ಸ್ ಕಡಿಮೆ ಇರುತ್ತೆ, ಮಾರ್ಕೆಟ್ಗೆ ಮನಿ ಸಪ್ಲೈ ಹೆಚ್ಚಾಗುತ್ತೆ. ಅದು ಮಾರ್ಕೆಟ್ಗೂ ಕೂಡ ಬಿಗ್ ಪಾಸಿಟಿವ್ ನ್ಯೂಸ್, ಎಕಾನಮಿಗೂ ಕೂಡ ಬಿಗ್ ಪಾಸಿಟಿವ್ ನ್ಯೂಸ್. ಹಾಗಾಗಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ಸ್ ನ ಹೋಪ್ಸ್ ಜಾಸ್ತಿ ಆಗ್ತಾ ಇದೆ ಈಗ ಈ ಮೂಲಕ ನೋಡೋಣ. ಹಾಗಾಗಿ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಏನೋ ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ನೋಡಬಹುದು, ನಿಫ್ಟಿ ಮೇ ಕರೆಕ್ಟ್ 5 to 7% if Bihar election unfavorable for BJP. Markets may price in coalition discount. ಅಂದ್ರೆ ಇನ್ ಕೇಸ್ ಬಿಹಾರದಲ್ಲಿ ಅಂದುಕೊಂಡ ಹಾಗೆ ರಿಸಲ್ಟ್ ಬರದೇ ಇದ್ರೆ ಅಥವಾ ಬಿಜೆಪಿಗೆ ಫೇವರಬಲ್ ಆಗಿಲ್ಲ ಅಂತಂದ್ರೆ ಬಹುಶಃ ಮಾರ್ಕೆಟ್ 5 ರಿಂದ 7% ಬೀಳ್ಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಇನ್ಕ್ರೆಡ್ ಅವರು ಕೊಡ್ತಿದ್ದಾರೆ. ಅಂದ್ರೆ ನಾನು ಎನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ, ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ. ಬಿಹಾರಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ JDU ಅಂದ್ರೆ ನಿತೀಶ್ ಕುಮಾರ್ ಅವರ ಪಕ್ಷ ಏನಿದೆ ಅದು NDA ನ ಭಾಗ. ಲೋಕಸಭೆಯಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ. NDA ಹಾಗೂ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಸಪೋರ್ಟ್ ಇಂದ ಲೋಕಸಭೆಯಲ್ಲಿ ಸರ್ಕಾರ ರನ್ ಆಗ್ತಾ ಇದೆ. ಇನ್ ಕೇಸ್ ಬಿಹಾರಲ್ಲಿ ರಿಸಲ್ಟ್ಸ್ ಅಂದುಕೊಂಡ ಹಾಗೆ ಬರದೆ ಬದಲಾವಣೆ ಆದ್ರೆ ಮುಂದಿನ ನಡೆ ಏನು ನಿತೀಶ್ ಕುಮಾರ್ದು? ಅವರು NDA ಭಾಗವಾಗಿದ್ರೆ ಸಮಸ್ಯೆ ಆಗೋದಿಲ್ಲ, ಯಾಕಂದ್ರೆ ನಿತೀಶ್ ಕುಮಾರ್ ಆಗಾಗ ಅಲಯನ್ಸ್ ಅನ್ನ ಬದಲಿಸ್ತಿರ್ತಾರೆ. ಹಾಗಾಗಿ ಇಲ್ಲೇನಾದ್ರೂ ಅತಂತ್ರ ಪರಿಸ್ಥಿತಿ ಬಂದ್ಬಿಟ್ರೆ, ಮಹಾಗಠಬಂಧನ್ ಕಡೆ ಹೋದ್ರೆ ಈ ರೀತಿಯ ಥಿಂಕಿಂಗ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏರುಪೇರುಗಳಾಗಬಹುದು. ಹಾಗಂತ ಸರ್ಕಾರ ಬಿದೋಗ್ಬಹುದು ಅಂತ ಅಲ್ಲ, ಆದ್ರೆ ಅನ್ಸರ್ಟೈನಿಟಿ ಬರುತ್ತೆ. ಅನ್ಸರ್ಟೈನಿಟಿ ಬಂದ್ರೆ ಏನಾಗುತ್ತೆ, ಮಾರ್ಕೆಟ್ಸ್ ಮೂವ್ ಆಗಲ್ಲ. ಈಗಾಗಲೇ ನಮ್ಮ ಮಾರ್ಕೆಟ್ ಅಂತೂ ಕಳೆದ 1 ವರ್ಷದಿಂದ ಮೂವ್ ಆಗ್ತಾನೆ ಇಲ್ಲ. ಇದ್ರ ಮಧ್ಯೆ ಈ ಒಂದು ಸುದ್ದಿ ಸೇರ್ಕೊಳ್ತು ಅಂದ್ರೆ ಅದು ಖಂಡಿತ ಒಳ್ಳೆ ಸುದ್ದಿ ಅಂತೂ ಆಗೋದಿಲ್ಲ. ಹಾಗಾದ್ರೆ ಕರೆಕ್ಷನ್
ಆಗುತ್ತಾ ಈ ವಿಚಾರದಲ್ಲಿ ನೋಡೋದು ಅಂತಹ ಪ್ರಾಬಬಿಲಿಟಿ ಕಡಿಮೆನೆ ಇನ್ ಕೇಸ್ ಅಲಯನ್ಸ್ ಅಲ್ಲಿ ಬದಲಾವಣೆಗಳಾದ್ರೂ ಕೂಡ. ಯಾಕಂದ್ರೆ ಅಂತಹ ದೊಡ್ಡ ಸಮಸ್ಯೆ ಅಲ್ಲ. ಇನ್ ಕೇಸ್ ಎರಡೂ ಪಕ್ಷಗಳು NDA ಮೈತ್ರಿಕೂಟದಿಂದ ಆಚೆ ಬಂದ್ರೆ ಮಾತ್ರ ಸಾಧ್ಯ ಆಗೋದು. ತೆಲುಗುದೇಶಂ ಪಾರ್ಟಿ ಅಥವಾ TDP ಹಾಗೂ JDU ಯಾವುದೋ ಒಂದು ಬಂದ್ರೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಚಾನ್ಸಸ್ ಕಡಿಮೆ, ಬಟ್ ಕೇರ್ಫುಲ್ ಆಗಿ ವಾಚ್ ಮಾಡ್ಬೇಕಾಗುತ್ತೆ. ಇನ್ನು ಇನ್ ಕೇಸ್ ಅಂತ ಚಾನ್ಸಸ್ ಇಲ್ದೇನು ಕೂಡ ಮಾರ್ಕೆಟ್ ಕರೆಕ್ಷನ್ ಆಗ್ಬೋದಾ, ಇನ್ ಕೇಸ್ ಆದ್ರೆ ಏನ್ ಮಾಡೋದು ಅಂತ ನೋಡೋದಾದ್ರೆ ಸೇಮ್ ರಿಪೋರ್ಟ್ ಅಲ್ಲಿ ಹೇಳ್ತಿದ್ದಾರೆ. The report also noted that any such fall could be a brief if the eventual ruling coalition demonstrate fiscal prudence and policy continuity. In case ಆ ರೀತಿ ಏನಾದ್ರು ಇದ್ರೂ ಕೂಡ ಅದು ಬ್ರೀಫ್ ಆಗಿರುತ್ತೆ, ಅಂದ್ರೆ ಶಾರ್ಟ್ ಟರ್ಮ್ ಆಗಿರುತ್ತೆ, ಬಟ್ ಸರ್ಕಾರ ಪಾಲಿಸಿ ಕಂಟಿನ್ಯೂಟಿಯನ್ನ ತೋರಿಸಿದ್ರೆ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಕೂಡ ಉತ್ತರ ನಮ್ಗೆ ಶುಕ್ರವಾರ ಸಿಗುತ್ತೆ. ನಾಳೆ ಒಂದು ದಿನ ವೆಯ್ಟ್ ಮಾಡ್ಬೇಕು. ನಾಳೆ ವೆಯ್ಟ್ ಮಾಡಿದ್ರೆ ನಾಡಿದ್ದು ಮಧ್ಯಾಹ್ನದಷ್ಟರಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಅಷ್ಟರಲ್ಲಿ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡಿರುತ್ತೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನೆಕ್ಸ್ಟ್ ಸೆಬಿಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಸೆಬಿ ಪ್ರಪೋಸಸ್ ಮ್ಯಾಂಡೇಟರಿ ಅಸೆಟ್ ಡಿಸ್ಕ್ಲೋಸರ್ಸ್ ಫಾರ್ ಟಾಪ್ ಅಫಿಷಿಯಲ್ಸ್. ಅಂದ್ರೆ ಇದು ಆಕ್ಚುಲಿ ಸೆಬಿ ಅಫಿಷಿಯಲ್ಸ್ ಗೆ ಸಂಬಂಧಪಟ್ಟಂತೆ, ನಮ್ಗೇನ್ ಸಂಬಂಧಪಟ್ಟದ್ದಲ್ಲ, ಬಟ್ ಸ್ಟಿಲ್ ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಸೆಬಿ ಕೂಡ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿಯನ್ನ ಬೂಸ್ಟ್ ಮಾಡ್ಲಿಕ್ಕೆ ಸೆಬಿ ಚೇರ್ಮನ್ ಆಗ್ಬೋದು ಅಥವಾ ಸೀನಿಯರ್ ಆಫೀಸರ್ಸ್ ಆಗ್ಬೋದು, ಅವರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಡಿಸ್ಕ್ಲೋಸ್ ಮಾಡಬೇಕು ಅನ್ನೋ ರೂಲ್ಸ್ ಅನ್ನ ಪ್ರಪೋಸ್ ಮಾಡಿದೆ. ಇನ್ನು ಪ್ರಪೋಸ್ ಮಾಡಿದೆ, ಜಾರಿಗೆ ತಂದಿಲ್ಲ. ಮೇ ಬಿ ಮುಂದಿನ ದಿನಗಳಲ್ಲಿ ಈ ಪ್ರಪೋಸಲ್ ಜಾರಿಗೆ ಬರಬಹುದು ಕೂಡ. ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ವ್ಲಾಡಿಮಿರ್ ಪುಟಿನ್ ಟು ವಿಸಿಟ್ ಇಂಡಿಯಾ ಆನ್ December 5. ಡಿಸೆಂಬರ್ 5ನೇ ತಾರೀಕು ಪುಟಿನ್ ಭಾರತಕ್ಕೆ ಬರ್ತಾರೆ ಅಂತ ಸುದ್ದಿ ಬಂದಿದೆ. ರಷ್ಯನ್ ಫೋರಂ ಈ ಬಗ್ಗೆ ಸುದ್ದಿಯನ್ನ ಕೊಟ್ಟಿದೆ. ಏನು ಕ್ಯಾಬಿನೆಟ್ ಟು ಗ್ರೀನ್ ಲೈಟ್ ₹25,000 crore ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಸೇಸ್ ಸೋರ್ಸಸ್ ನ ಮೂಲಕ ಒಂದು ಸುದ್ದಿ ಬಂದಿದೆ. ಎಕ್ಸ್ಪೋರ್ಟ್ ಗೆ ಪ್ರಮೋಟ್ ಮಾಡೋ ಅಂತ ಮಿಷನ್ ಅನ್ನ ಸರ್ಕಾರ ಸ್ಟಾರ್ಟ್ ಮಾಡ್ತಿರೋ ಬಗ್ಗೆ, ಅದಕ್ಕಾಗಿ 25,000 ಕೋಟಿ ಅನೌನ್ಸ್ ಮಾಡಬಹುದು ಅಂತ. ಮೇ ಬಿ ನಾಳೆ ನಾಡಿದ್ರಲ್ಲಿ ಇದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬಹುದು. ಇದು ರಿಪೋರ್ಟ್ಸ್ ಮೂಲಕ ಬಂದಿರೋ ಅಂತ ಸುದ್ದಿ. ಇನ್ನು ಇವತ್ತಿನ ರಿಸಲ್ಟ್ ಗಳ ಕಡೆ ಬಂದ್ರೆ, ದೀಪಕ್ ನೈಟ್ರೇಟ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ವೈಸ್ ನೋಡಬಹುದು 6.4% ಡೌನ್ ಇದೆ ಕಂಪನಿಯ ರೆವೆನ್ಯೂ ಇಯರ್ ಆನ್ ಇಯರ್. ಎಬಿಟಾ ಕೂಡ 31% ಡೌನ್ ಆಗಿದೆ. ಮಾರ್ಜಿನ್ಸ್ 14.6 ಇಂದ 10.7 ಗೆ ಇಳಿದಿದೆ. ನೆಟ್ ಪ್ರಾಫಿಟ್ ನೋಡಬಹುದು 38.9% ಡೌನ್ ಆಗಿದೆ. 194 ಕೋಟಿಯಿಂದ 119 ಕೋಟಿಗೆ ಇಳಿದಿದೆ. ಇಯರ್ ಆನ್ ಇಯರ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ದೀಪಕ್ ನೈಟ್ರೇಟ್ ಮಾಡಿದೆ. ಖಂಡಿತ ಕಂಪನಿ ಒಳ್ಳೆ ಇದೆ, ಬಟ್ ಇತ್ತೀಚಿನ ಕೆಮಿಕಲ್ ಇಂಡಸ್ಟ್ರಿಯ ನಂಬರ್ಸ್ ಅಷ್ಟೇನು ಪಾಸಿಟಿವ್ ಇಲ್ಲ. ಕೆಲವು ಕಂಪನೀಸ್ ಒಳ್ಳೆ ನಂಬರ್ಸ್ ಅನ್ನೇ ಕೊಡ್ತಿದ್ದಾವೆ, ಬಟ್ ಕೆಲವು ಕಂಪನೀಸ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಅದರಲ್ಲಿ ದೀಪಕ್ ನೈಟ್ರೇಟ್ ಕೂಡ ಒಂದು Q2 ನಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರೋದ್ರಲ್ಲಿ. ನಂತರ ಡೇಟಾ ಪ್ಯಾಟ್ರನ್ಸ್ ಕಂಪನಿಯ ರೆವೆನ್ಯೂ ನೋಡಬಹುದು 91 ಕೋಟಿಯಿಂದ 308 ಕೋಟಿಗೆ ಅಪ್ ಆಗಿದೆ. ಎಬಿಟಾ 99% ಅಪ್ ಆಗಿದೆ, ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಮಾರ್ಜಿನ್ಸ್ ತುಂಬಾನೇ ಡೌನ್ ಆಗಿದೆ ನೋಡಬಹುದು. 37.7 ಇಂದ 22.3 ಇಳಿದಿದೆ. ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ, ಬಟ್ ನೆಟ್ ಪ್ರಾಫಿಟ್ ಗ್ರೋ ಆಗಿದೆ ನೋಡಬಹುದು 62%. ರೆವೆನ್ಯೂ, ಎಬಿಟಾ, ನೆಟ್ ಪ್ರಾಫಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ರೆವೆನ್ಯೂ ನೋಡಬಹುದು 19% ಡೌನ್ ಇದೆ. ಎಬಿಟಾ 29% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಇಂಪ್ಯಾಕ್ಟ್ ಆಗಿದೆ. 8.2 ಇಂದ 7.1 ಇಳಿದಿದೆ. ಪ್ರಾಫಿಟ್ 32% ಡೌನ್ ಇದೆ. ನಂತರ ಲಾಯ್ಡ್ಸ್ ಮೆಟಲ್ಸ್ ರೆವೆನ್ಯೂ ನೋಡಬಹುದು 53% ಅಪ್ ಆಗಿದೆ. ಎಬಿಟಾ 31% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಪ್ರಾಫಿಟ್ 10% ಡೌನ್ ಇದೆ. ನಂತರ DCX ಸಿಸ್ಟಮ್ಸ್ ರೆವೆನ್ಯೂ ನೋಡಬಹುದು 1% ಡೌನ್ ಇದೆ, ಅಂದ್ರೆ ಫ್ಲಾಟ್ ಇದೆ ರೆವೆನ್ಯೂ ವೈಸ್. ಎಬಿಟಾ ಲಾಸ್ ರಿಪೋರ್ಟ್ ಮಾಡಿದೆ, ಅದು 3 ಕೋಟಿ. ನಿನ್ಸಲ 5.8 crore ಲಾಸ್ ಇತ್ತು, ಈಗ 13 crore ಲಾಸ್ ರಿಪೋರ್ಟ್ ಮಾಡಿದೆ. ಹಾಗೆ ನೆಟ್ ಲಾಸ್ ಅನ್ನು ಕೂಡ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ 5 ಕೋಟಿ ಪ್ರಾಫಿಟ್ ಇತ್ತು, ಬಟ್ ಈ ಸಲ 9 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ. ನಂತರ ಹಿಂದೂಸ್ತಾನ್ ಫುಡ್ಸ್ ರೆವೆನ್ಯೂ ನೋಡಬಹುದು 17.6% ಅಪ್ ಆಗಿದೆ. ಎಬಿಟಾ 22.8% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ 53% ಅಪ್ ಆಗಿದೆ. H&D ಫುಡ್ಸ್ ಅಥವಾ ಹಿಂದೂಸ್ತಾನ್ ಫುಡ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q2 ನಲ್ಲಿ, ಎಸ್ಪೆಷಲಿ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಟಾಟಾ ಸ್ಟೀಲ್ ರೆವೆನ್ಯೂ 10% ಅಪ್ ಆಗಿದೆ. ಎಬಿಟಾ ನಿಯರ್ಲಿ 20% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ನೆಟ್ ಪ್ರಾಫಿಟ್ 49% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಟಾಟಾ ಸ್ಟೀಲ್ ಇಯರ್ ಆನ್ ಇಯರ್. ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೀವು ಇಲ್ಲಿ ನೋಡಬಹುದು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಂತರ ರಾಮಕೃಷ್ಣ ಫೋರ್ಜಿಂಗ್ಸ್ ರೆವೆನ್ಯೂ ನೋಡಬಹುದು 13.9% ಡೌನ್ ಇದೆ. ಎಬಿಟಾ 26% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡಿಕ್ಲೈನ್ ಆಗಿದೆ. ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ 9.5 ಕೋಟಿ. ಹಿಂದಿನ ಸಲ 140 ಕೋಟಿ ಪ್ರಾಫಿಟ್ ಇತ್ತು. ನಂತರ ಅಫ್ಘಾನ್ಸ್ ಇನ್ಫ್ರಾ ರೆವೆನ್ಯೂ ಫ್ಲಾಟ್ ಇದೆ. ಎಬಿಟಾ 4.6% ಡೌನ್ ಇದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 22% ಡೌನ್ ಆಗಿದೆ. ನಂತರ 5M ಇಂಡಸ್ಟ್ರೀಸ್ ರೆವೆನ್ಯೂ 16% ಅಪ್ ಆಗಿದೆ. ಎಬಿಟಾ 22% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ಪ್ರಾಫಿಟ್ 26% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ 5M ಇಂಡಸ್ಟ್ರೀಸ್ ಕೂಡ. ನಂತರ ಏಷ್ಯನ್ ಪೇಂಟ್ಸ್ ರೆವೆನ್ಯೂ ನೋಡಬಹುದು 6.3% ಅಪ್ ಆಗಿದೆ. ಎಬಿಟಾ 21% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ನಂತರ ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ ನೋಡಬಹುದು 15.4 ಇಂದ 17.6% ಗೆ ಅಪ್ ಆಗಿದೆ. ಪ್ರಾಫಿಟ್ ಕೂಡ 43% ಅಪ್ ಆಗಿದೆ. ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಮಾರ್ಜಿನ್ಸ್ ಸಮಸ್ಯೆ ಆಗಿದ್ದು Q2 ನಲ್ಲಂತೂ ಮಾರ್ಜಿನ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನೋ ಇಂಟರಿಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ 4.5 ಪರ್ ಶೇರ್.
ಇನ್ನು ಸೆಗ್ಮೆಂಟ್ ವೈಸ್ ನೋಡಬಹುದು, ಇಂಟರ್ನ್ಯಾಷನಲ್ ಬಿಸಿನೆಸ್ ನಿಯರ್ಲಿ 10% ಅಪ್ ಆಗಿದೆ. ಬಾತ್ ಫಿಟ್ಟಿಂಗ್ ಬಿಸಿನೆಸ್ ಅಲ್ಲಿ ಡೌನ್ ಇದೆ 4.7%. ಕಿಚನ್ ಬಿಸಿನೆಸ್ ಸೇಲ್ಸ್ ಡೌನ್ ಇದೆ. ವೈಟ್ ಟೀ ಸೇಲ್ಸ್ ಕೂಡ 15% ಡೌನ್ ಇದೆ. ನಂತರ HAL ರೆವಿನ್ಯೂ ನಲ್ಲಿ ನೋಡಬಹುದು, ನಿಯರ್ಲಿ 11% ಅಪ್ ಆಗಿದೆ. ಪ್ರಾಫಿಟ್ 10% ಅಪ್ ಆಗಿದೆ. ಎಬಿಟಾ 5% ಡೌನ್ ಇದೆ. ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ನಂತರ ಇನ್ಫೋ ಎಡ್ಜ್ ಅಥವಾ ನೌಕರಿ ಪ್ರಾಫಿಟ್ ನೋಡಬಹುದು 6.9% ರೈಸ್ ಆಗಿದೆ. ರೆವಿನ್ಯೂ 1.8% ಅಪ್ ಆಗಿದೆ, ಅಂದ್ರೆ ಫ್ಲಾಟ್ ಅಂತ ಹೇಳ್ಬೋದು ಬೇಕಿದ್ರೆ. ಎಬಿಟ್ ಕೂಡ 6.6% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದೆ. ನಂತರ ಹೈಟೆಕ್ ಪೈಪ್ಸ್ ಪ್ರಾಫಿಟ್ ನೋಡಬಹುದು ನಿಯರ್ಲಿ 12% ಅಪ್ ಆಗಿದೆ. ರೆವಿನ್ಯೂ 21% ಅಪ್ ಆಗಿದೆ. ಎಬಿಟಾ 5% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ನಂತರ ಅಶೋಕ್ ಲೇಲ್ಯಾಂಡ್ ರೆವಿನ್ಯೂ 9% ಅಪ್ ಆಗಿದೆ. ಪ್ರಾಫಿಟ್ ಫ್ಲಾಟ್ ಇದೆ. ಎಬಿಟಾ 14% ಅಪ್ ಆಗಿದೆ. ಮಾರ್ಜಿನ್ ಕೂಡ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದೆ. IRB ಇನ್ಫ್ರಾ ರೆವಿನ್ಯೂ 10% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 41% ಅಪ್ ಆಗಿದೆ. ಎಬಿಟಾ 20% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ ನೋಡಬಹುದು. ಸರಿ ಗೆಳೆಯರೇ, ನಾಳೆ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಸುದ್ದಿ ಇದೆ, ಒಂದು ನೆಗೆಟಿವ್ ಸುದ್ದಿ ಇದೆ. ಪಾಸಿಟಿವ್ ಏನಂದ್ರೆ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಕಡಿಮೆ ಬಂದಿದೆ. ನೆಗೆಟಿವ್ ಏನಂದ್ರೆ ನೆಕ್ಸ್ಟ್ ಬಿಹಾರ್ ರಿಸಲ್ಟ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ನೋಡೋಣ. ಯಾವ ರೀತಿ ಇರುತ್ತೆ ರಿಸಲ್ಟ್ಸ್, ಹಾಗೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.